ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ನಿನ್ನೆ ನೀವು ನೋಡಿದ್ರಿ, ಇದು ಅಜಂತ ಕೇವ್ಸ್ ಹೋಗಿ ಬಂದ್ವಿ. ಸೊ ಅದಾದಮೇಲೆ ತುಂಬ ಲೇಟ್ ಆಯಿತು, 9 ಗಂಟೆ ಆಯಿತು ಬಂದ ತಕ್ಷಣ. ಸೊ ತುಂಬಾ ಲೇಟ್ ಆಗಿತ್ತು, ಎಲ್ಲರೂ ಟಯರ್ಡ್ ಆಗಿದ್ವಿ. ಇದು ಬಿಬಿ ಮಕ್ಬಾರ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಲೇಟ್ ಆಗಿತ್ತು. ಸೊ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಇಲ್ಲಿ ಕೃಷ್ಣೇಶ್ವರ ಟೆಂಪಲ್ ಇದೆಯಲ್ಲ, ಜ್ಯೋತಿರ್ಲಿಂಗ ಟೆಂಪಲ್, ಅದನ್ನು ವಿಸಿಟ್ ಮಾಡಿ ಮುಂದೆ ಎಲ್ಲ ಬೇರೆ ಬೇರೆ ಪ್ಲೇಸಸನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರಿ ಏನೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತೀನಿ ಅಂತ. ಮತ್ತು ಇಲ್ಲಿ ನಾವು ಸ್ಟೇ ಮಾಡಿದಂಥ ಹೋಟೆಲ್ ಈಗ ವೆಕೇಟ್ ಮಾಡ್ತಾ ಇದ್ದೀವಿ. ನಿನ್ನೆ ಚೆಕ್ ಇನ್ ಇತ್ತು, ಈಗ ಚೆಕ್ಔಟ್. ಸೊ ಎಲ್ಲ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ ಈಗ ಟೆಂಪಲ್ಗೆ. ಫಸ್ಟ್ ಟೆಂಪಲ್ಗೆ ಹೋಗಿ ಆ ನಂತರ ಎಲ್ಲ ಬೇರೆ ಪ್ಲೇಸಸನ್ನು ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ಇಲ್ಲಿ ಕೇವ್ ಕೂಡ ಇದೆ, ಎಲ್ಲೋರ ಕೇವ್ಸ್. ಸೊ ಅದು ಕೂಡ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ವಿಸಿಟ್. ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಮತ್ತು ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಇವತ್ತು ಯಾವೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತೀವಂತ. ಇವತ್ತು ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಟ್ರಿಪ್ನ 2ನೇ ದಿನ. ಸೊ ಇವತ್ತು ಯಾವೆಲ್ಲ ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಇವತ್ತು ನಾವು ಫಸ್ಟು ಬೆಳಗ್ಗೆ 8:30 ಆಗಿದೆ. ಸೊ ಚೆಕ್ಔಟ್ ಮಾಡ್ತಾ ಇದ್ವಿ. ನಿನ್ನೆ ಬೆಳಗ್ಗೆ ಬಂದಿದ್ದು, ಸೊ ಇವತ್ತಿನ ಬೆಳಗಿನವರೆಗೆ ಇರುತ್ತೆ. ಸೊ ಚೆಕ್ಔಟ್ ಯಾಕಂದರೆ ನಮ್ಮದು ಇವತ್ತು ಈವ್ನಿಂಗ್ ಟೈಮು ಹೋಗೋದಿದೆ ಬ್ಯಾಕ್ ಟು ಬಾಂಬೆ. ಸೊ ಹಾಗೆ ಇವಾಗಲೇ ಚೆಕ್ಔಟ್ ಮಾಡಿ ಬ್ಯಾಗ್ಸ್ ಎಲ್ಲ ಹೊರಗಡೆ ಇಡ್ತಾ ಇದ್ದೀವಿ. ಸೊ ಇವತ್ತು ಫಸ್ಟ್ ನಾವು ಕೃಷ್ಣೇಶ್ವರ ಟೆಂಪಲ್, 12ನೇ ಜ್ಯೋತಿರ್ಲಿಂಗ, ಈ ದೇವಸ್ಥಾನ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಂತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ ಒಂದು 5 ಅಥವಾ 6 ಜ್ಯೋತಿರ್ಲಿಂಗನ ನೋಡಿದ್ದೀನಿ. ಇದು ನನ್ನ 7ನೇ ಜ್ಯೋತಿರ್ಲಿಂಗ. ಸೊ ಬನ್ನಿ ನೀವು ಕೂಡ ದರ್ಶನ ಮಾಡಿ. ನಾವೀಗ ಆಟೋಯಿಂದ ಹೋಗ್ತಾ ಇದ್ದೀವಿ. ಈಗ ಆಟೋಯಿಂದ ಹೋಗ್ತಾ ಇದ್ದೀವಿ, ಕೃಷ್ಣೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಟೋ ಇದ್ದರೆ ಆಟೋಯಿಂದ ಹೋಗ್ಬೋದು ಅಥವಾ ಟ್ಯಾಕ್ಸಿಯಿಂದ ಹೋಗ್ಬೋದು. ಆದರೆ ನಮಗೆ ಬೆಸ್ಟ್ ಅನಿಸುತ್ತೆ ಆಟೋಯಿಂದ ಹೋಗೋದು. ಯಾಕಂದರೆ ಬೇಗನೆ ಹೋಗುತ್ತಂದರೆ ಅಲ್ಲಿ ವೇಟಿಂಗ್ ಎಲ್ಲ ಇರುತ್ತಲ್ಲ. ಸೊ ನಮ್ಮ ಟೈಮಿಗೆ ನಾವು ಕರೆಕ್ಟಾಗಿ ಬರ್ಬೋದು. ಸೊ ಇಲ್ಲೇ ಆಟೋ ಸಿಗುತ್ತೆ, ನಾವು ಸಿಟಿಯಿಂದ ಸಿಗ್ತೀವಲ್ಲ ಅಲ್ಲಿಂದ ಆಟೋ ಸಿಗುತ್ತೆ. ಅಂದರೆ ನಮ್ಮ ಹೋಟೆಲಿಂದಲೇ ಹತ್ರನೇ ಸಿಕ್ತು ಇದು ಆಟೋ. ಆಟೋದಿಂದ ಈಗ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಆಟೋ ಮಾಡ್ಕೊಂಡ್ವಿ ಸಿಟಿಯಿಂದ. ಇದು 23 ಕಿಲೋಮೀಟರ್ಸ್ ಇದೆ ಸಿಟಿಯಿಂದ, ಔರಂಗಾಬಾದ್ ಸಿಟಿಯಿಂದ. ಸೊ ಹಾಗಾಗಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಅಂದರೆ ಟ್ಯಾಕ್ಸಿಯಿಂದನೂ ಹೋಗ್ಬೋದು, ಇಲ್ಲಾಂತಂದರೆ ಆಟೋಯಿಂದ ಹೋಗ್ಬೋದು. ಆಟೋಯಿಂದ ಪ್ರಿಫರಬಲಿ ಆಟೋಯಿಂದನೇ ಹೋಗೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ವೇಟಿಂಗ್ ಇರಲ್ಲ. ನಮ್ಮ ಟೈಮಿಗೆ ನಾವು ಎಲ್ಲ ದರ್ಶನ ಮಾಡಿಕೊಂಡು ಬರ್ಬೋದು. ಅಲ್ಲೇ ಹತ್ತಿರದಲ್ಲಿನೇ ಎಲ್ಲೋರ ಕೇವ್ಸ್ ಕೂಡ ಇದೆ. ಸೊ ಹಾಗಾಗಿ ಅದೆಲ್ಲ ಆಗುತ್ತೆ. ನಮ್ಮ ಟೈಮಿಗೆ ನಾವು ಬರ್ಬೋದು. ಮತ್ತು ಅಲ್ಲಿಂದ ಸಿಟಿ ಬಸ್ ಕೂಡ ಅವೈಲೇಬಲ್ ಇದೆ. ಸಿಟಿ ಬಸ್ ಅಥವಾ ಪ್ರೈವೇಟ್ ಕಾರ್ ಮಾಡ್ಕೊಂಡು ಬರೋದ್ರೂ ಬರ್ಬೋದು. ಸೊ ಇದು ಕೃಷ್ಣೇಶ್ವರ ಟೆಂಪಲ್, ಜ್ಯೋತಿರ್ಲಿಂಗ ಏನಿದೆ ಫೇಮಸ್ ಟೆಂಪಲ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಹತ್ರನೇ ಎಲ್ಲೋರ ಕೇವ್ಸ್ ಕೂಡ ಇದೆ. ಸೊ ಅದಾಗತ್ತೆ. ಚಳಿ ಇದೆ ಔರಂಗಾಬಾದಲ್ಲಿ ಅಷ್ಟು, ಅಂದರೆ ಬಾಂಬೆಗಿಂತ ಇಲ್ಲಿ ಸ್ವಲ್ಪ ಚಳಿನೇ ಅನ್ಬೋದು. ಬೆಳಗ್ಗೆ ಈಗ ಆಲ್ಮೋಸ್ಟ್ 8:30 ಆಗಿದೆ ಅನ್ಸುತ್ತೆ. ಸೊ ಚೆನ್ನಾಗಿದೆ ಪ್ಲೇಸ್. ಇದು ಔಟ್ಸ್ಕರ್ಟ್ಸ್ ಬರುತ್ತೆ. ಇದು ಔರಂಗಾಬಾದ್ ಔಟ್ಸೈಡ್ ಸಿಟಿ ಇರೋದಿದು. ಚೆನ್ನಾಗಿದೆ.
ಇದು ನಮ್ಮ ಸಡನ್ ಪ್ಲ್ಯಾನ್. ಸೊ ಜಸ್ಟ್ 2 ದಿನಕ್ಕೋಸ್ಕರ ನಾವು ಟ್ರಿಪ್ಪನ್ನು ಮಾಡಿದ್ವಿ. ಇಲ್ಲಾಂತಂದರೆ ಆ್ಯಕ್ಚುಲಿ ಔರಂಗಾಬಾದ್ನ ಪೂರ ಅಂದರೆ ಇನ್ನೂ ಕೆಲವು ಪ್ಲೇಸಸನ್ನು ನೋಡಬೇಕಂತಂದರೆ ಅಟ್ಲೀಸ್ಟ್ 3 ಡೇಸ್ ಆಗುತ್ತಂತೆ. ಆದರೆ ನಾವು ಬರೀ ಮೇನ್ ಪ್ಲೇಸಸ್ ಅಷ್ಟೇ ನೋಡ್ತಾ ಇದ್ದೀವಿ. ಸೊ ಈಗ ಕೃಷ್ಣೇಶ್ವರ ಟೆಂಪಲ್ ಇದೆ. ಸೊ ಅದಾದಮೇಲೆ ಎಲ್ಲೋರ ಕೇವ್ಸ್ ಮತ್ತು ಅಜಂತ ಕೇವ್ಸ್ ಏನಿದೆ ಅದು ತುಂಬ ಫೇಮಸ್. ಅದಾದಮೇಲೆ ಪಂಚಕ್ಕಿ ಮತ್ತು ಬಿಬಿಕಾ ಮಕ್ಬಾರ ಇವೆಲ್ಲ ಫೇಮಸ್ ಇದೆ ಪ್ಲೇಸಸ್. ಇದೆಲ್ಲ ನೋಡ್ಬೋದು ನೀವು. ಆಗತ್ತಂತೆ. ಅದಾದಮೇಲೆ ಎಲ್ಲೋರ ಕೇವ್ಸ್ ಅದೆಲ್ಲ ನೋಡೋದಕ್ಕೆ ಒಂದು 2 hours ಅನ್ಕೊಳ್ಳಿ, 2 hours ಆಗುತ್ತೆ. ಇದು ನಮ್ಮ ಬಾಂಬೆಯಿಂದ ಹತ್ತಿರನೇ ಅಂತಲೇ ಹೇಳ್ಬೋದು. ಸೊ ಕಂಪೇರೇಟಿವ್ಲಿ ಬೇರೆ ಊರಿಂದ ನೋಡಿದ್ರೆ ಅಂದರೆ ಬೆಳಗಾವಿಯಿಂದ ನೋಡಿದ್ರೆ. ಸೊ ಯಾವಾಗಲೂ ಟ್ರಿಪ್ ಯಾವುದೇ ರೀತಿ ಏನೇ ಟ್ರಿಪ್ ಮಾಡುವಾಗ ಸೊ ನಮಗೆ ಒಂದು ಕ್ಲಿಯರ್ ಐಡಿಯಾ ಇರಬೇಕು ಆ ಸಿಟಿಯಲ್ಲಿ, ಅಂದರೆ ಪ್ಲ್ಯಾಂಡ್ ಆಗಿರಬೇಕು. ಯಾವ ಫಸ್ಟು ನಾವು ಹೋಗಿ ವಿಸಿಟ್ ಮಾಡಬೇಕು ಮತ್ತು ಅದರಂತ ಯಾವೆಲ್ಲ ಪ್ಲೇಸಸ್ ನೋಡ್ತಾ ಬರಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಎಲ್ಲ ಪ್ಲೇಸಸ್ ಕೂಡ ಕವರ್ ಮಾಡ್ಬೋದು. ಇದು ನನ್ನ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಒಂದು ಪ್ಲೇಸಿಗೆ ಹೋದರೆ ಅಲ್ಲೆಲ್ಲ ನಮಗೆ ಹತ್ರ ಇರೋ ಪ್ಲೇಸ್ ಚೆನ್ನಾಗಿ ನೋಡ್ತಾ ಬರ್ಬೋದು. ಫಸ್ಟ್ ಪ್ಲೇಸ್ ನಾವು ಯಾವುದಿದೆ ಮೇನ್ ಪ್ಲೇಸ್, ಸೊ ಆ ಪ್ಲೇಸ್ ಹೋದರೆ ಅಲ್ಲಿಂದ ವಾಪಸ್ ಬರ್ತಾ ನಮ್ಮ ಇರೋ ಸ್ಪಾಟಿಗೆ ಬರ್ತಾ ನೀವು ಬರ್ತಾ ಎಲ್ಲ ಪ್ಲೇಸಸ್ ಬೇರೆ ಪ್ಲೇಸಸ್ ನೋಡ್ತಾ ಬರ್ಬೋದು ಮತ್ತು ನಿಮ್ಮ ಎಲ್ಲಿ ನೀವು ಉಳ್ಕೊಂಡಿದ್ದೀರಾ ಆ ಸ್ಪಾಟಿಗೆ ನೀವು ಬಂದು ತಲುಪ್ಬೋದು. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿ ಯಾವ ಫಸ್ಟ್ ಹೋಗಿ ಆಮೇಲೆ ಅದರಿಂದ ನೆಕ್ಸ್ಟ್ ಯಾವುದಿದೆ ಅಂತ ನೋಡಿಬಿಟ್ಟು ನಾವು ಆ ಥರ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಈ ಥರ ಮಾಡಿ. ಸೊ ನಿಮಗೂ ಕೂಡ ಟೈಮು ಸೇವ್ ಆಗುತ್ತೆ, ಪ್ಲಸ್ ಅದು ಎಲ್ಲ ಪ್ಲೇಸಸ್ ಕೂಡ ನೀವು ಕವರ್ ಮಾಡ್ಬೋದು. ಈಗ ನೋಡಿ ಟೆಂಪಲ್ ರೀಚ್ ಆದ್ವಿ. ಸೊ ಇದೇ ಟೆಂಪಲ್. ಸೊ ಟೆಂಪಲ್ ಇನ್ನೂ ಸ್ವಲ್ಪ ಹೋಗಬೇಕು, ಒಂದು 2 to 3 minutes ಆಗುತ್ತೆ ಇಲ್ಲಿಂದ. ಸೊ ಇಲ್ಲಿ ನಮಗೆ ಹೊರಗಡೆನೇ ಆಟೋದವರು ಅಥವಾ ಟ್ಯಾಕ್ಸಿಲಿ ಬಂದರೆ ಟ್ಯಾಕ್ಸಿಯವರು ಬಿಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ ಡಿಸೈಡ್ ಮಾಡಿ ಈಗ ಒಂದು ಹೋಟೆಲ್ ಬಂದಿದ್ದೀವಿ. ಇಲ್ಲಿ ಎದುರುಗಡೆನೇ ಒಂದು ದೇವಸ್ಥಾನದ ಎದುರುಗಡೆ ತುಂಬ ಹೋಟೆಲ್ಸ್ ಇದೆ. ಸೊ ನಿಮ್ಗೆ ಯಾವುದು ಬೇಕನ್ಸುತ್ತೋ, ಯಾವುದು ತಿನ್ಬೇಕನ್ಸುತ್ತೋ ಸೊ ಆ ಹೋಟೆಲ್ಗೆ ಹೋಗ್ಬೋದು. ಆದರೆ ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರಲ್ಲ. ಓಕೆ. ಸೊ ನಾವು ಬೇಸಿಕಲಿ ಇಡ್ಲಿ ಮತ್ತು ಪಾವ್ ಭಾಜಿ ತೊಗೊಂಡ್ವಿ. ಸೊ ತಿಂದು ನಮಗೆ ಬೇಗ ದರ್ಶನ ಮಾಡಬೇಕಿತ್ತು, ಯಾಕಂದರೆ ದರ್ಶನ ಮಾಡೋದು ತುಂಬ ಲೇಟ್ ಆಗುತ್ತೆ. ತುಂಬಾ ಕ್ಯೂ ಇದೆ ಅಂತೆ. ಸೊ ದರ್ಶನ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬ್ರೇಕ್ಫಾಸ್ಟ್ ಮಾಡಿನೇ ಹೋಗ್ತಾ ಇದ್ದೀವಿ. 9 ಆಗಿತ್ತು ಆಲ್ಮೋಸ್ಟ್. ಸೊ ದರ್ಶನ ಮಾಡಿ ಬರುವಷ್ಟರಲ್ಲಿ ಲಂಚ್ ಟೈಮ್ ಆಗುತ್ತೆ. ಸೊ ನಾವು ಬೆಳಗಿಂದ ಜಸ್ಟ್ ಟೀ ಕುಡಿದಿದ್ದು, ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿ ಈಗ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ. ನೋಡಿ ಎಷ್ಟು ರಶ್ ಇದೆ. ವೀಕೆಂಡ್ಸ್ ಅಲ್ವಾ, ಸೊ ತುಂಬಾ ರಶ್ ಇತ್ತು. ಸೊ ಲೈನ್ ಹಿಡಿದು ಹೋಗಬೇಕು. ಯಾವುದೇ ರೀತಿ ಸ್ಪೆಷಲ್ ಆಗಿ ಒಳಗಡೆ ಬಿಡೋದಿಲ್ಲ, ಇದೇ ಲೈನಿಂದನೇ ಹೋಗಬೇಕು. ಇದೇ ದೇವಸ್ಥಾನದ ಎಂಟ್ರೆನ್ಸ್, ಕೃಷ್ಣೇಶ್ವರ ಟೆಂಪಲ್. ಸೊ ಇದು 12ನೇ ಜ್ಯೋತಿರ್ಲಿಂಗ. ಆದರೆ ಇಲ್ಲಿ ಡೈರೆಕ್ಟಾಗಿ ಹೋಗೋದಿಲ್ಲ, ಇಲ್ಲಿ ಕ್ಯೂ ಇದೆ. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗಬೇಕು. ತುಂಬಾ ದೊಡ್ಡ ಕ್ಯೂ ಇತ್ತು. ಆಲ್ಮೋಸ್ಟ್ ನಮಗೆ 2 hours ಆಯಿತು ಒಳಗಡೆ ಹೋಗೋದಕ್ಕೆ, ದರ್ಶನ ಮಾಡೋದಕ್ಕೆ. ಸೊ ನಾನು ಈ ವಿಡಿಯೋದಲ್ಲಿ ಅಂದರೆ ಒಳಗಡೆ ಹೋಗಿ ಅಂದರೆ ಗರ್ಭಗುಡಿನ ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ಅಲೋ ಇರೋದಿಲ್ಲ ಯಾವುದೇ ಟೆಂಪಲಲ್ಲಿ. ಸೊ ಹಾಗಾಗಿ ಹೊರಗಡೆಯಿಂದ ನಾನು ನಿಮಗೆ ತೋರಿಸಿದ್ದೀನಿ. ತುಂಬಾ ಲೈನ್ ಇದೆ, ಸಿಕ್ಕಾಪಟ್ಟೆ ಲೈನ್, ರಶ್. ಸೊ ಅಲ್ಲಿಂದ ಬಂದ್ವಿ. ಈಗ ಒಂದು 15 minutes ನಿಂತಿದ್ದೀವಿ ಇಲ್ಲಿ. ತುಂಬಾ ರಶ್. ಸೊ ಲೈನ್ ಹಿಡ್ಕೊಂಡೇ ಹೋಗ್ಬೇಕೀಗ. ಈಗ ನೋಡಿ ದೇವಸ್ಥಾನದ ವರಾಂಡ ಏನಂತೀವಿ, ಒಳಗಡೆ ಎಂಟರ್ ಆಗಿದ್ದೀವಿ. ಗರ್ಭಗುಡಿ ಹೋಗೋದಕ್ಕೂ ಲೈನ್ ಇದೆ. ಸೊ ತುಂಬಾ ಲೈನ್, ತುಂಬಾ ರಶ್ ಇತ್ತು ಆ ದಿನ. ಗೊತ್ತಿಲ್ಲ ಯಾಕೆ, ಮಂಡೇ ಕೂಡ ಅಲ್ಲ, ವೀಕೆಂಡ್ಸಲ್ಲಿ ಮೋಸ್ಟ್ಲಿ ರಶ್ ಇರುತ್ತೆ ಅನಿಸುತ್ತೆ.
40 पोजीशन। ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ, ಗರ್ಭಗುಡಿಯಲ್ಲಿ ಅಲೋ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಇಲ್ಲಿಂದನೇ ದರ್ಶನ ಮಾಡಿ ಬೆಳಗ್ಗೆ ಈ ಥರ ದೇವರ ದರ್ಶನ ಮಾಡೋದು ನನಗೆ ತುಂಬಾ ಇಷ್ಟ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ಹೇಳಿ. ತುಂಬಾ ಇಷ್ಟ ಆಗುತ್ತೆ, ಏನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ, ಮತ್ತು ಆ ತಣ್ಣನೆ ಗಾಳಿ, ಮತ್ತು ಬೆಳಗ್ಗೆ ಎದ್ದು ಬೇಗ ಎಲ್ಲ ರೆಡಿಯಾಗಿ ಸೊ ದೇವರ ದರ್ಶನ ಮಾಡೋದು ಅಂತಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಇಲ್ಲಿ ಬಂದು ನನಗೆ ದರ್ಶನ ಮಾಡೋದು ತುಂಬಾ ಖುಷಿ ಆಯಿತು, ತುಂಬಾ ಮನಸ್ಸಿಗೆ ಶಾಂತಿ ಕೂಡ ಸಿಕ್ತು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀವಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಬೇಕು, ಯಾವುದಾದ್ರು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ, ಎಲ್ಲಾದರೂ ಹೋಗಬೇಕು ಹೊರಗಡೆ ಅಂತ. ಸೊ ಅದೇ ಈಗ ಟೆಂಪಲ್ನ ವಿಸಿಟ್ ಮಾಡಿದ್ದೀವಿ. ಸೊ ನಾವು ಈ ಥರ ಟ್ರಿಪ್ಸು ಮತ್ತು ಟೂರ್ ಈ ಥರ ಮಾಡ್ತಾ ಇರ್ತೀವಿ. ನಮಗೆ ಈ ಸಿಟೀಸು ಮತ್ತು ಎಲ್ಲ ಥರದ ಫುಡ್ಡು ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಇಷ್ಟ, ಎಸ್ಪೆಷಲಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಸೊ ನೀವು ನನ್ನ ಮುಂದೆ ಬರೋ ವೀಡಿಯೋಸಲ್ಲಿ ನೀವು ನಾನು ಎಲ್ಲ ಟ್ರಾವೆಲಿಂಗ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಫುಡ್ ವ್ಲಾಗ್ ಆಗಿರ್ಬೋದು, ಸೊ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸೊ ನೀವು ನೋಡ್ತೀರಾ. ಸೊ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಡಿಯೋಸ್ ಹಾಕೋದಕ್ಕೆ, ಸೊ ಸಾರಿ. ಇನ್ನು ಮುಂದೆ ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸನ್ನು ಹಾಕ್ತೀನಿ. ಸೊ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಮತ್ತು ನನ್ನ ಮುಂದೆ ಬರೋ ವೀಡಿಯೋಸನ್ನು ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ದರ್ಶನ ಆಯಿತು, ದರ್ಶನ ಮಾಡಿ ಅದರ ಎದುರುಗಡೆನೇ ನಮಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಶಾಪ್ ಇತ್ತು. ಸೊ ಇಲ್ಲಿ ಒಂದು ಫ್ರೆಶ್ ಜ್ಯೂಸನ್ನು ಕುಡಿತಾ ಇದ್ದೀವಿ. ಅಮ್ಮ ಮತ್ತು ಇವರು ಶುಗರ್ ಕೇನ್ ಜ್ಯೂಸ್ ತೊಗೊಂಡ್ರು, ನಾನು ಲೆಮನ್ ಸೋಡಾ ತೊಗೊಂಡೆ. ನನಗೆ ಶುಗರ್ ಕೇನ್ ಜ್ಯೂಸ್ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಹಾಗೆ ನಾನು ಅವಾಯ್ಡ್ ಮಾಡ್ತೀನಿ. ಮತ್ತು ನನಗೆ ಲೆಮನ್ ಸೋಡಾ ತುಂಬಾ ಇಷ್ಟ, ಮತ್ತು ಫ್ರೆಶ್ ಜ್ಯೂಸ್ ಯಾವುದೇ ಇರಲಿ ನನಗೆ ಇಷ್ಟ ಆಗುತ್ತೆ, ಫ್ರೆಶ್ ಫ್ರೂಟ್ ಜ್ಯೂಸ್. ಸೊ ಇದನ್ನು ತೊಗೊಂಡು ಈಗ ಮುಂದೆ ನಮ್ಮ ಪ್ಲೇಸ್ಗೆ ಹೋಗ್ತೀವಿ. ಈಗ ನಮಗೆ ಇದು ಪ್ಲ್ಯಾನ್ ಇದೆ, ಎಲ್ಲೋರಾ ಕೇವ್ಸ್ ಇಲ್ಲಿಂದ ಹತ್ತಿರನೇ ಇದೆ, ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಅನಿಸುತ್ತೆ. ಸೊ ಹತ್ತಿರ ಇದೆ, ಅಲ್ಲಿ ವಿಸಿಟ್ ಮಾಡೋದಕ್ಕೆ ಹೋಗ್ತೀವಿ. ಸ್ವಲ್ಪ ಕೂಡ ಶಾಪಿಂಗ್ ಕೂಡ ಮಾಡಿದೆ. ಸೊ ಆ ಶಾಪಿಂಗ್ ಮುಗಿಸ್ಕೊಂಡು ನಾನು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಎಲ್ಲೋರಾ ಕೇವ್ಸ್ಗೆ. ದೇವರ ದರ್ಶನ ಎಲ್ಲ ಆಯಿತು. ಈಗ ಇಲ್ಲಿಂದ ಕೇವ್ಸ್ಗೆ ಹೋಗ್ತಾ ಇದ್ದೀವಿ, ಎಲ್ಲೋರಾ ಕೇವ್ಸ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಫ್ ಕಿಲೋಮೀಟರ್ ಅಂತ ಅಷ್ಟೇ, ಆಟೋಲಿ ಹೋಗ್ಬೋದು ಆರಾಮ್ಸೆ. ಸೊ ಆಯಿತು, ಚೆನ್ನಾಗಾಯಿತು ದರ್ಶನ. ತುಂಬಾ ರಶ್ ಇತ್ತು, ಒಂದು 1.5 hour ಲೈನ್ ಕ್ಯೂ ಇತ್ತು. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. 1 ಗಂಟೆ ಆಗ್ತಾ ಇದೆ. ಸೊ ಎಲ್ಲರ ಕೇವ್ಸ್ ಒಂದಿದೆ, ಅದನ್ನು ನೋಡಿದ್ರೆ ಅದಾದಮೇಲೆ ನೋಡ್ಬೇಕೀಗ ಎಲ್ಲಿ ಹೋಗ್ಬೇಕಂತ. ಇನ್ನೊಂದೆರಡು ಪ್ಲೇಸ್ ಇದೆ, ಸೊ ಅದು ನೋಡಿದ್ರೆ ಇಲ್ಲಿ ನೋಡೋಂಥ ತುಂಬ ಪ್ಲೇಸಸ್ ಇದೆ. ಅಂದರೆ ಮೇನ್ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ಬರಬೇಕು ಅಷ್ಟೇ. ಯಾಕಂದರೆ ನಮ್ಮ ಹತ್ರ ಇರೋದು ಜಸ್ಟ್ 2 ದಿನಕ್ಕೆ ಅಂತಲೇ ಬಂದಿದ್ದು ನಾವು. ಸೊ 2 ಡೇಸಲ್ಲಿ ಎಷ್ಟಾಗುತ್ತೋ ಎಷ್ಟಾಗುತ್ತಷ್ಟು ಪ್ಲೇಸ್ ನೋಡಬೇಕು. ಸೊ ಈಗ ಎಲ್ಲೋರಾ ಕೇವ್ಸ್ ಹತ್ರನೇ ಇದೆ. ಇಲ್ಲಿ ಹೊರಗಡೆ ಬಂದರೆ, ದೇವಸ್ಥಾನದ ಹೊರಗಡೆ ಬಂದರೆ ನಿಮಗೆ ಕೆಲವು ಶಾಪ್ ಸಿಗುತ್ತೆ. ಸೊ ಬ್ಯಾಗ್ಸ್ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಬ್ಯಾಗ್ಸ್ ಇದೆ ಅಂತಂದರೆ ಜೂಟ್ ಇಂದ ಮಾಡಿರೋಂಥ ಬ್ಯಾಗ್ಸು, ಮತ್ತು ಸ್ಟೋನ್ ತುಂಬಾ ಫೇಮಸ್ ಅಂತೆ. ಅಂದರೆ ಶೋ ಪೀಸಸ್ ಏನಿರುತ್ತೆ, ಸ್ಟೋನ್, ಕಲರ್ಫುಲ್ ಸ್ಟೋನ್ಸ್, ಅದು ತುಂಬಾ ಫೇಮಸ್ ಇಲ್ಲಿ. ಸೊ ನಾನು ಕೆಲವು ಶಾಪಿಂಗ್ ಮಾಡಿದ್ದೀನಿ, ಅದು ನನ್ನ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.